ಏನೇ ಮಾಡಿದ್ರೂ ಕೂಡ ಬೆಂಗಳೂರಲ್ಲಿ ಮಾತ್ರ ಕ್ರೈಮ್ಗಳು ಕಂಟ್ರೋಲ್ ಆಗ್ತಾ ಇಲ್ಲ. ಪೊಲೀಸರ ಭಯನೂ ಇಲ್ಲ, ಬೇರೆ ಯಾರ ಭಯನೂ ಇಲ್ಲದಂತೆ ಕಾಣ್ತಾ ಇದೆ ಕೆಲ ಪುಂಡ ಪೋಖರಿಗಳಿಗೆ. ಬೆಂಗಳೂರಿನಲ್ಲಿ ಕ್ರವ್ಯಗಳಂತೂ ಕೂಡ ನಿಲ್ತಾನೇ ಇಲ್ಲ. ದೊಡ್ಡ ಮಟ್ಟದ ಗಲಾಟೆಗಳು ಆಗ್ತವೆ. ಈಗ ನೇಪಾಳಿ ಯುವತಿಗಾಗಿ ಒಂದು ಗ್ಯಾಂಗ್ ವಾರ್ ನಡೆದಿದೆ. ಚಾಕುವಿನಿಂದ ಇರಿದಿದ್ದಾರೆ. ಮಾರಾಮಾರಿಯಾಗಿದೆ ಎರಡು ಗುಂಪುಗಳ ನಡುವೆ. ನೇಪಾಳಿ ಯುವತಿಗಾಗಿ ಗ್ಯಾಂಗ್ ವಾರ್ ನಡೆದಿರುವಂಥದ್ದು. ಅದು ಎಲ್ಲಿ ಅಂತಂದ್ರೆ ಒಂದು ಮಸೀದಿಯ ಮುಂದೆನೆ ರಕ್ತವನ್ನು ಹರಿಸಿದ್ದಾರೆ ಕೆಲ ಪುಂಡರು. ಬೆಂಗಳೂರಿನ KR ಪುರಂನಲ್ಲಿ ನಡೆದಂತಹ ಘಟನೆ ಇದು. ನಮಾಜ್ ಮುಗಿಸಿ ಬರ್ತಿದ್ದಂತಹ ಆಟೋ ಚಾಲಕ ರೋಷನ್ ಮೇಲೆ ಹಲ್ಲೆ ಆಗಿದೆ. ಯುವಕರ ಜಗಳ ಬಿಡಿಸೋಕೆ ಹೋಗಿದ್ರು ರೋಷನ್, ಆಗ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಪ್ರೇಮ ಪ್ರಕರಣದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ. ಒಂದು ಪ್ರೀತಿಯ ವಿಚಾರವಾಗಿ ಗಂಭೀರವಾಗಿ ಗಾಯಗೊಂಡ ಚಾಲಕ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿವೆ. 10 ರಿಂದ 15 ಜನರ ಗುಂಪೊಂದು ಬಂದು ರೋಷನ್ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡುತ್ತೆ. ಪ್ರೀತಿಸುವ ವಿಚಾರವಾಗಿ ಮಾಮು ಮತ್ತು ರೋಷನ್ ಎಂಬುವರ ನಡುವೆ ಜಗಳ ಶುರುವಾಗಿದೆ. KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಯಾರು ಈ ಗಲಾಟೆಯನ್ನು ಮಾಡಿದ್ರಲ್ಲ, ದಾಳಿಯನ್ನು ಮಾಡಿ ತಲೆಮರೆಸಿಕೊಂಡಿದ್ರಲ್ಲ, ಅವ್ರಿಗೋಸ್ಕರ ಹುಡುಕ್ತಾ ಇದ್ದಾರೆ. ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಕ್ರೈಮ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ವಿಚಾರಗಳಿಗಾಗಿ ಗ್ಯಾಂಗ್ ವಾರ್ಗಳು ನಡೀತಾ ಇದೆ. ಹುಡುಗಿಯ ವಿಚಾರವಾಗಿ, ಹಣದ ವಿಚಾರವಾಗಿ, ಆಸ್ತಿಯ ವಿಚಾರವಾಗಿ, ಚಿಕ್ಕ ಚಿಕ್ಕ ವಿಚಾರಗಳಿಗಾಗಿ, ಟ್ರಾಫಿಕ್ನಲ್ಲೂ ಕೂಡ ನೋಡಿದ್ವಿ, ಏನೋ ಒಂದು ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗಾಗಿಯೂ ಕೂಡ ಗಲಾಟೆಗಳು ನಡೀತಾ ಇವೆ. ಈಗ ಒಂದು ಹುಡುಗಿಗಾಗಿ, ಅದು ನೇಪಾಳಿ ಹುಡುಗಿಗಾಗಿ ಗ್ಯಾಂಗ್ ವಾರ್ ನಡೆದಿದೆ. ಅದು ಒಂದು ಮಸೀದಿ ಮುಂದೆನೇ ರಕ್ತ ಹರಿದಿದೆ. ಚಾಕುವಿನಿಂದ ಕೂಡ ಹಿರಿದಿದ್ದಾನೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದಾನೆ ರೋಷನ್. ಆತ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. KR ಪುರಂನಲ್ಲಿ ನಡೆದಂತಹ ಘಟನೆ ಇದು. KR ಪುರಂನಲ್ಲಿ ಮಸೀದಿ ಇದೆ ಒಂದು. ಆ ಮಸೀದಿ ಮುಂದೆ ನಡೆದಿರುವಂಥದ್ದು, ದೊಡ್ಡ ಮಸೀದಿಯ ಮುಂದೆ. ಯುವತಿ ಏನಿದ್ದಾರೆ, ಒಂದು ಪ್ರೀತಿ ವಿಚಾರ ಇದೆ, ಇಬ್ಬರ ಮಧ್ಯೆ ಇರುತ್ತೆ. ಮಾಮು ಮತ್ತು ರೋಷನ್ ಇಬ್ಬರು ಏನಿದ್ದಾರೆ. ಆಟೋ ಚಾಲಕ ಆಗಿರುವಂತಹ ರೋಷನ್ ಏನು ಮಾಡುತ್ತಾನೆ, ಹೋಗಿ ನಮಾಜ್ ಮುಗಿಸ್ಕೊಂಡು ಬರ್ತಾ ಇರ್ತಾನೆ. ವಾಪಸ್ ಬರಬೇಕಾದ್ರೆ ಅಲ್ಲೇ ನಿಂತಿರುತ್ತೆ ಒಂದು ಗುಂಪು. ಆ ಗುಂಪು ನೋಡಿ ಈತನನ್ನು ಏಕಾಏಕಿಯಾಗಿ ಒಂದು ದಾಳಿ ಮಾಡುತ್ತೆ. ದಾಳಿ ಮಾಡೋಕೆ ಮುಂಚೆ ಕೆಲವೊಂದು ಮಾತುಕತೆ ಆಗುತ್ತೆ. ಮಾತಿಗೆ ಮಾತು ಬೆಳೆದು ಈ ದಾಳಿ ಆಗಿರುವಂಥದ್ದು. ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಇವರು. ಚಾಕುವಿನಿಂದ ಎರೆದಿದ್ದಾರೆ ಕೂಡ. ದೊಡ್ಡ ಮಟ್ಟದ ಗಾಯ ಆಗಿದೆ, ಗಂಭೀರವಾದ ಗಾಯ ಆಗಿದೆ ರೋಷನ್ಗೆ. ಆಸ್ಪತ್ರೆಯಲ್ಲಿ ಈಗ ಸೇರಿಕೊಂಡಿದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದೆ. ಇನ್ನು ಪೊಲೀಸರು ಬಂದಿದ್ದಾರೆ. KR ಪುರಂನ ಪೊಲೀಸರು ಆ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆ ನಡೆಸಿದ್ದಾರೆ. ಮತ್ತು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಅಲ್ಲಿನ ಸಾರ್ವಜನಿಕರು ಯಾರ್ಯಾರಿದ್ರು ಮತ್ತು ದೃಶ್ಯವನ್ನು ಯಾರು ನೋಡಿದ್ರು ಅಂತ ಅಷ್ಟೇ ಅಲ್ಲ, ಆ CCTVಯಲ್ಲಿ ಏನು ಸೆರೆಯಾಗಿತ್ತಲ್ಲ ಫುಟೇಜ್ಗಳನ್ನ, ಅದನ್ನು ಕೂಡ ತಗೊಂಡು ಹೋಗಿ ಯಾರು ಎತ್ತ ಅಂತ ಹುಡುಕ್ತಾ ಇದ್ದಾರೆ. ಆ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಬರೀ ಒಂದು ಪ್ರೀತಿಯ ವಿಚಾರಕ್ಕಾಗಿ ಆಗಿರುವಂತಹ ಗಲಾಟೆ ಇದು. ದೃಶ್ಯವನ್ನು ಆಧರಿಸಿ ನೋಡು, 10 ರಿಂದ 15 ಜನ ಬಂದಿದ್ದಾರೆ. ಆ ಗುಂಪು ಬಂದು ಒಬ್ಬನ ಮೇಲೆ ದಾಳಿ ಮಾಡಿದೆ. ಇನ್ನು ರೋಷನ್ ಕೂಡ ದಾಳಿ ಮಾಡಿದ್ದಾರೆ ಎನ್ನುವಂತಹ ಅನುಮಾನ ಕೂಡ ಇದೆ. ಪೊಲೀಸರು ಎಲ್ಲ ರೀತಿಯಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾರು ತಪ್ಪು ಯಾರು ಸರಿ ಅಂತ ಅದೇನಿದ್ರು ಕೂಡ ಯಾರು ದಾಳಿ ಮಾಡಿದ್ದಾರೆ ಆ ದಾಳಿಕೋರರನ್ನು ಮತ್ತೆ ಈ ಆರೋಪಿಗಳನ್ನು ಹುಡುಕ್ತಾ ಇದ್ದಾರೆ. ಮಾಮು ಮತ್ತು ರೋಷನ್ ಏನಿದ್ರೆ ಇವ್ರ ಮಧ್ಯೆ ಆಗಿದೆ. ಒಬ್ಬ ನೇಪಾಳಿ ಹುಡುಗಿಗಾಗಿ ಆಗಿರುವಂತಹ ಗಲಾಟೆ ಇದೆ. KR ಪುರ ಪೊಲೀಸರು ಬಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.